ಸಿದ್ದು ತವರು ಜಿಲ್ಲೆ ಮೈಸೂರಿಗೆ ಭರಪೂರ ಕೊಡುಗೆ ಸಿಕ್ಕಿದೆ. ದಾಖಲೆ ಮುರಿತಾ ಇದ್ದಂತೆ 323 ಕೋಟಿ ಅನುದಾನವನ್ನ ನೀಡಲಾಗಿದೆ. 323 ಕೋಟಿ ವೆಚ್ಚದ ಕಾಮಗಾರಿಗೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲಿಗೂ ಇಲ್ಲದಂತ ಅನುದಾನ ವರುಣಾಗ್ ಯಾಕೆ ಅಂತ ಅನುಮಾನಗಳು ಮೂಡ್ತಾ ಇದೆ. 323 ಕೋಟಿ ವೆಚ್ಚದ ಕಾಮಗಾರಿಗೆ ಸಿಎಂ ಶಂಕುಸ್ಥಾಪನೆ ಹಾಕ್ತಿದ್ದಾರೆ. ವರುಣಾಗೆ 106 ಕೋಟಿ ಅನುದಾನ ಯಾಕೆ ಕೊಟ್ರು? 323 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಹಾಗಾದ್ರೆ ಪವರ್ ಶೇರಿಂಗ್ ಬಗ್ಗೆ ಸಿಎಂಗೆ ಏನಾದರೂ ಸುಳಿವು ಸಿಕ್ಬಿಟ್ಟಿದ್ಯಾ? ಕಾಂಗ್ರೆಸ್ ವರಿಷ್ಠರು ಸಿಎಂಗೆ ಸಂದೇಶ ಕಳಿಸಿದಾರಾ? ನಾನು ಈ ಕುರ್ಚಿಯಿಂದ ಇಳಿಯೋದ್ರ ಒಳಗಡೆ ನನ್ನ ತವರು ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನ ಕೊಟ್ಬಿಡ್ಬೇಕು ಅಂತ ಏನಾದರೂ ಕೊಟ್ರ? ಸಿದ್ದು ತವರು ಜಿಲ್ಲೆ ಮೈಸೂರಿಗೆ ಭರಪೂರ ಕೊಡುಗೆ ಸಿಕ್ಕಿದೆ. 323 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮುಖ್ಯಮಂತ್ರಿಗಳು ನೆರವೇರಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಪವರ್ ಶೇರಿಂಗ್ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ನೀವು ಮುಖ್ಯಮಂತ್ರಿ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಏನಾದರೂ ಹೇಳಿದಾರಾ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಆ ಸುಳಿವು ಸಿಕ್ಕಿದ್ರಿಂದಲೇ ಮುಖ್ಯಮಂತ್ರಿಗಳೇನಾದರೂ ಶಂಕುಸ್ಥಾಪನೆ ಮಾಡೋದಕ್ಕೆ ನೆರವೇರಿಸೋದಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, 323 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಅಂತಂದ್ರೆ ಹುಡುಗಾಟ ಅಲ್ಲ. ಬೇರೆ ಯಾವ ಶಾಸಕರ ಕ್ಷೇತ್ರಕ್ಕೂ ಸಿಗದಂತ ಅತಿ ಹೆಚ್ಚು ಅನುದಾನ ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಾದರೂ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಾದರೂ ಸುಳಿವು ಕೊಟ್ಟಿದ್ದಾರಾ ಹೈಕಮಾಂಡ್ ಸಿಎಂಗೆ? ಹೇಗೆ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಇಂಥದ್ದೊಂದು ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಿಎಂ ಅವರು ತಮ್ಮ ತವರು ಕ್ಷೇತ್ರ ವರುಣಾಗೆ 300 ಕೋಟಿಗೂ ಹೆಚ್ಚು ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಮತ್ತೆ ಸಾಕಷ್ಟು ಅನುಮಾನಗಳಿಗೂ ಸಹ ಕಾರಣವಾಗಿರ್ತಕ್ಕಂಥದ್ದು. ಸಿಎಂ ಏಕಾಏಕಿ ಇಷ್ಟೊಂದು 106 ಕೋಟಿಯನ್ನು ಯಾಕೆ ತಮ್ಮ ಕ್ಷೇತ್ರಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ನಡೀತಾ ಇದೆ. ಮೂಲಗಳ ಪ್ರಕಾರ ಏನೋ ಈಗ ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸಿಎಂ ಅವರು ಇನ್ನೇನು ಅಧಿಕಾರವನ್ನು ಬಿಟ್ಕೊಂಡು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಬಗ್ಗೆನೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯ ಬೆನ್ನಲ್ಲೇ ಕಳೆದ ವಾರ ಸಿಎಂ ಅವರು ತಮ್ಮ ತವರು ಕ್ಷೇತ್ರಕ್ಕೆ ಹೋಗಿ ವಿವಿಧ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ, ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಸಹ ಮಾಡ್ತಾರೆ. ಅದರ ಬೆನ್ನಲ್ಲೇ ಇದೀಗ 300 ಕೋಟಿಗೂ ಹೆಚ್ಚು ಅನುದಾನವನ್ನು ಸಿಎಂ ಅವರು ತಮ್ಮ ಕ್ಷೇತ್ರಕ್ಕೆ ಇದೀಗ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಹೈಕಮಾಂಡ್ನಿಂದ ಸಿಎಂ ಅವರಿಗೆ ಒಂದು ಸಂದೇಶವೇನಾದರೂ ಬಂದಿದೆಯಾ, ನೀವು ಸಿಎಂ ಸ್ಥಾನವನ್ನು ಈ ಸಮಯದಲ್ಲಿ ಬಿಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿದೆಯಾ ಸಿದ್ದರಾಮಯ್ಯಗೆ ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಹೀಗೆ 106 ಕೋಟಿ ಅನುದಾನವನ್ನು ಏಕಾಏಕಿ ತಮ್ಮ ತವರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ರಾಜಕೀಯ ಪಂಡಿತರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದೇನೇ ಇರಲಿ, ಯಾವುದೇ ಸಿಎಂ ಆದರೂ ಸಹ ತಮ್ಮ ತವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಮುನ್ನೆಲೆಗೆ ಬರ್ತಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಸಹ ಪ್ರತಿ ಬಾರಿ ಸಿಎಂ ಆದ ಬಳಿಕ ತಮ್ಮ ತವರು ಕ್ಷೇತ್ರವನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಆ ಒಂದು ಪ್ರಕಾರ ಇದೀಗ ಮತ್ತೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸಿಎಂ ಅನ್ನೋದು ಸಿಎಂನ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಹೀಗಾಗಿ ಸಿಎಂ ಅವರಿಗೆ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಸ್ಪಷ್ಟತೆಯ ಬಗ್ಗೆಯೂ ಸಹ ಇಲ್ಲಿವರೆಗೂ ಸ್ಪಷ್ಟವಾಗಿರ್ತಕ್ಕಂತಹ ಸಂದೇಶ ಬಂದಿಲ್ಲ. ಆದರೆ ಯಥಾವತ್ತಾಗಿ ಪ್ರತಿ ವರ್ಷವೂ ಸಹ ಸಿಎಂ ಅವರು ಏನು ಕೊಡ್ತಾರೋ ಅದೇ ರೀತಿಯ ಅನುದಾನವನ್ನು ಸಿಎಂ ಅವರು ಈ ಬಾರಿನೂ ಸಹ ತಮ್ಮ ತವರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗೈತೆ. ಆದರೆ ಈಗ ಈ ಹೊತ್ತಿನಲ್ಲಿ ಏಕಾಏಕಿ ಈ ರೀತಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗೋದು ಸಹಜ. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಿಎಂ ಗದ್ದುಗೆಗೆ ಏರೋದಕ್ಕೆ ಸಾಕಷ್ಟು ಸರ್ಕಸವನ್ನು ಮಾಡ್ತಾ ಇದ್ದಾರೆ, ಹರಸಾಹಸವನ್ನು ಪಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು, ಕೆಲವೊಂದಿಷ್ಟು 10 ರಿಂದ 15 ನಿಮಿಷಗಳ ಕಾಲ ಮಾತುಕತೆಯನ್ನು ಸಹ ನಡೆಸಿದ್ರು. ಈ ಬೆನ್ನಲ್ಲೇ ಒಂದು ಸ್ಟೇಟ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ನಾನು ಮತ್ತೆ ಸಿಎಂ ಅವರು ಒಮ್ಮತದಿಂದ ಇದ್ದೇವೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲವೂ ಸಹ ನಮ್ಮಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಮಾತುಕತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹೀಗಾಗಿ ಡಿ.ಸಿ.ಎಂ ಅವರ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸಹ ತಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಸಹ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನೋ ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಅಧಿಕಾರವನ್ನು ಬಿಟ್ಕೊಡುವಂತೆ ಸೂಚನೆ ಏನಾದರೂ ಬಂದಿದೆಯಾ? ಹಾಗಾಗಿನೇ ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಅವರು ಬೇಗ ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಹಜ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.